ನಮ್ಮಪ್ಪ ಬಟ್ಟೆ ಎಲ್ಲ ಒದ್ದೆ ಮಾಡ್ಬಿಟ್ರು. गाइस ಇವತ್ತಿನ ಸೀನ್ ये एक लड़की बहुत अच्छे से हिंदी बात करते है. ಅಲ್ಲೆಲ್ಲ ಹುಡುಗಿರ್ನ ನೋಡ್ಕೊಂಡು ರಿಸೆಪ್ಷನ್ಗೆ ಹೋಗಿರೋದಿಲ್ಲ. ಪಿಂಕಿ ಅಕ್ಕ ಲವ್ ಸ್ಟೋರಿ ಮತ್ತೆ ಹೆಂಗೆ ಮನೇಲಿ ಒಪ್ಪಿಸಿದ್ರು ಕಷ್ಟ ಆಯ್ತಾ ಅಂತ ಏನಾದ್ರೂ ಕನ್ಫ್ಯೂಸ್ ಆದ್ರೆ ನನಗೆ ಕೇಳ್ಬಿಡು. ಇಲ್ಲೇ ಇದೆ ಪೂಜಾ. ಹನಿಗಳ ನೂರುಗತೆಯ ಹೇಳಿದೆ. ಇವತ್ತು ನಾನೊಂದು ಸಾಂಗ್ ಹೇಳ್ತಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಇವಾಗ ಗೋವಾದಲ್ಲಿ ಇದ್ದೀವಿ. ಆ್ಯಕ್ಚುಲಿ ಗೋವಾದಲ್ಲಿ ಹೆವಿ ಬಿಸಿಲು. ನಾವು ಜಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಾಡಿದ್ದಕ್ಕೆ ನಿನ್ನೆ ಫುಲ್ಲು ಟ್ಯಾನ್ ಆಗಿದ್ವಿ. ಅದಕ್ಕೆ ಇವತ್ತು ಆಲ್ಮೋಸ್ಟ್ ಈಗ 4 o'clock. ಗಾಯ್ಸ್ ಏನ್ ಗೊತ್ತಾ, ನಾನು ಇಲ್ಲಿಗಂತ ಚೆನ್ನಾಗಿದ್ದೆ ನೋಡಿ. ಇಲ್ಲಿ ಟ್ಯಾನ್ ಆಗಿರೋದು ಕಾಣಿಸ್ತಾ ಇದೆ. ಇದೆ ಇಲ್ಲಿಂದ ಇಲ್ಲಿವರೆಗೂ ಬೇರೆ, ಇಲ್ಲಿಂದ ಇಲ್ಲಿವರೆಗೂ ಬೇರೆ ಕಲರ್. ಆಯ್ತಾ ಗೈಸ್? ತೋರಿಸಿ. ಇದು ಬೇರೆ, ನೀವು ಇದು ನೋಡಿ, ಈ ಸ್ಕಿನ್ ನೋಡಿ, ಈ ಸ್ಕಿನ್ ಮತ್ತೆ ಮೇಲ್ಗಡೆ ನೋಡಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಈ ಸೌತ್ ಗೋವಾನ ಫೇಮಸ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸೌತ್ ಗೋವಾಗೆ ಬಂದವರೆಲ್ಲ ಈ ಪ್ಲೇಸ್ಗೆ ಹೋಗೇ ಹೋಗ್ತಾರೆ. ಸೊ ಆ ಪ್ಲೇಸಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು, ಯುಕ್ತ, ಹಾಗೆ ರಚ್ಚು, ನಿಂಗೆ ಹೋಗ್ಬಿಡೈತಿ ನಾನೇ ಹಂಗೆ ಮಾಡಿದ್ದು, ಅಲ್ಲೂ ರಘು, ನವೀನ. ಇಷ್ಟು ಜನ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲಿ ಹೋಗ್ತಿದ್ದೀವಿ? ಅದ್ ನವೀನ, ಗವಿನ ಅಲ್ಲ. ನವೀನನೇ ಅಂದಿದ್ದು, ನಾನು ಗವಿನ ಅಲ್ಲ. ಇಲ್ಲ, ನಂಗೆ ಗೊತ್ತಿಲ್ಲ, ನೀನ್ ಗವಿನ ಅಂದೆ. ಕೇಳಿಸ್ಕೊಂಡ್ಬಿಟ್ಲು ಏನೋ. ಸೊ ನಮ್ಮ ಔಟ್ಫಿಟ್ಟು ನಿಮಗೆ ನಾನು ಇಳಿದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತೇಳಿ. ಗಾಯ್ಸ್, ನಾಳೆಯಿಂದ ನಾನು ಯಾರಾದ್ರೂ ಡ್ರೆಸ್ ಹಾಕೊಂತಾರಲ್ಲ, ಅವತ್ತು ಬೇರೆ ನಾನು ಈ ಡ್ರೆಸ್ ಮುಚ್ಚಿ ಅನ್ಬೋತಿದ್ದೆ. ಇವತ್ತು ಈ ಡ್ರೆಸ್ ಇವಾಗ ಹಾಕೊಂಡು ಹೋದ್ರೆ ಎಷ್ಟು ಬ್ಯೂಟಿಫುಲ್, ಒಂದು ಗೊಂಬೆ ತರ ಕಾಣಿಸ್ತಿದ್ದೀನಿ. ಅಯ್ಯೋ, ಅಲ್ಲ ಗೊಂಬೆ ತರ ಕಾಣಿಸ್ತಿದ್ದಾಳೆ ಗೈಸ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೀಚ್ಗೆ ಹೋಗ್ತಿದ್ದೀವಿ. ಅದಕ್ಕೆ ಇದು ಬೀಚ್ ಟು ಡ್ರೆಸ್. ಓಕೆ, ಬೀಚ್ ಡ್ರೆಸ್. ಇವತ್ತು ನಾನೊಂದು ಸಾಂಗ್ ಹೇಳ್ತಿದ್ದೀನಿ. ಅದು ಅಪ್ಪು ಸರ್ದು ತುಂಬ ಫೇವ್ರೆಟ್ ಸಾಂಗ್. ನಿನಗೂ ಫೇವ್ರೆಟ್ ಅದು? ಹ್ಞೂ, ನಮ್ಮ ಅಪ್ಪಂಗನು. ಅಪ್ಪು ಸರ್ಗೆ, ಅಪ್ಪು ಸರ್ ಅಪ್ಪಂದು ಮತ್ತೆ ನಮ್ಮ ಫ್ಯಾನ್ ಅಲ್ವಾ, ಅದಕ್ಕೆ ದೊಡ್ಡ ಫ್ಯಾನ್ ಅಲ್ವಾ. ಅದಕ್ಕೆ ಅವ್ರ ಫೇವ್ರೆಟ್ ಸಾಂಗು ನಾವೆಲ್ಲರೂ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಯಾರ್ಯಾರು ಅಪ್ಪು ಸರ್ ಇರ್ತಾರೋ, ಯಾರ್ಯಾರು ಅಪ್ಪು ಸರ್ ಫ್ಯಾನು, ಆ ಸಾಂಗ್ನ ನಿಜವಾಗ್ಲೂ ನೆನೆಸ್ಕೊಂಡಿರ್ತಾರೆ. ಓಕೆ, ಹೇಳು. ರೆಡಿ? ಕೇಳ ಮುಂಚೆನೆ ಫಸ್ಟ್ ನಾನು ಒಂದು ಸಾಂಗ್ ಹೇಳ್ತೀನಿ. ಹೇಳಿ. ಅದನ್ನು ಅಪ್ಪು ಸರ್ದೇನೆ. ಹೇಳು ಬೇಗ. ಅದು ಫೇವ್ರೆಟ್ ಸಾಂಗ್. ಹ್ಞೂ ಆಯ್ತು, ಹೇಳಿ ಇವತ್ತೇ. ಹೇಳು. ನಿನ್ನ ಕಂಗಳ ಬಿಸಿಯ ಹನಿಗಳ ನೂರುಗತೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ನೂರಿದೆ. ನಿನ್ನ ಕಂಗಳ ಬಿಸಿಯ ಹನಿಗ ನೂರು ಕತೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಧರಿಸಿದೆ, ಬಿಸಿಲು ನಗರದಂತೆ ನಿನ್ನ ನೆರಳಿ ನನಗಿದೆ. ಆ ಪ್ರೀತಿಯ ಮನ ಮನೆಯುವುದೇ ನಿನ್ನ ಕಂಗಳ. ಇದೆ ಅಪ್ಪು ಸರ್ ಫೇವ್ರೆಟ್ ಸಾಂಗ್ ಹಿಂದಿ ಸಾಂಗಾ? ಅದನ್ನ ಹೇಳ್ತಿದ್ದೀನಾ? ಅಪ್ಪು ಸರ್ ಫ್ಯಾನ್. ಅವ್ರ ಚಿಕ್ಕವ್ರಿದ್ದಾಗ ಅದು ಕೇಳ್ತಿದ್ರು ಏನೋ ನಂಗೆ ಗೊತ್ತಿಲ್ಲ. ಆದರೆ ಅದು ನಮ್ಮ ಅಪ್ಪ ನನಗೆ ಒಂದು ಸಾಂಗ್, ಅಪ್ಪು ಸರ್ದು ಫೇವ್ರೆಟ್ ಸಾಂಗ್ ಒಂದು ಕಲಿಸಿದ್ದಾರೆ. ಅದನ್ನ ಇವಾಗ ಆಡ್ತಾ ಇದ್ದೀನಿ. ಹಾಡಿ. ಓಕೆ, ರೆಡಿ? मैं शायद तो नहीं मगर ऐसी जब से देखा मैंने मुझको तुझको शायरी आयदी. इन्ना ಮುಂದೆ क्या नाम मैंने सुना था मगर प्यार क्या है मुझको नहीं ठीक
रहा उलझनों की तरह, दोस्तों में रहा दुश्मनों की तरह। मैं दुश्मन तो नहीं मगर ऐसी जब से देखा मैंने तुझको मुझको दोस्ती आ गई। ಕ್ಲಾಪ್ ಮಾಡ್ರಲ್ಲ ಕ್ಲಾಪ್ ಅದು ನಮ್ಮ ಅಪ್ಪ ಕಳ್ಸಿದ್ದು. ಈ ವಿಡಿಯೋದಲ್ಲೇ ನಮ್ಮ ಅಪ್ಪಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಹೇಳು. Thank ಅಲ್ಲೇ you, ನಿಮ್ಮ ಅಪ್ಪ ಪಪ್ಪ. ವಿಡಿಯೋದಲ್ಲಿ ಹೇಳ್ಬೇಡ, ಡೈರೆಕ್ಟ್ ಆಗಿ ಹೇಳು. ಥ್ಯಾಂಕ್ ಯು ಪಪ್ಪ ಯಾಕೆ? ಸಾಂಗ್ ಕಳ್ಸಿದ್ದಕ್ಕೆ. बेटा, आपको हिंदी आता है ना? बात करो उन लोग के साथ। रुको रुको रुको, किसके साथ किसके साथ? मैं मेरे साथ बात करो, हाँ लोग देखते हैं। ठीक है क्या? हाँ उधर मुझे हिंदी भी आता है गाइस. वेट करो। तुम्हें कैमरा देख के बात करो, मैं ड्राइविंग करके बात करता हूँ। ठीक है. ठीक है। युक्ता, हाँ आप अप्पू क्या? सर का कौन सा फिल्म देखे आप? मैं निन्ना कंगाल जी का. नीना कंगड़ा मतलब क्या है? नीना कंगड़ा वो फिल्म नहीं है ना, फिल्म में गाना है वो। गाना ಏ ಈ ಚಪ್ಪಲ್ ಬಿಡು. माय डियर वो भी क्या? माय डियर वो मैं छोटा थी ना, हाँ, हाँ, वो मैं मेरा पापा हाँ। मुझे इधर करके नाच रहा था. नाच. युक्ता, हिंदी कौन सिखाया आपको? हाँ हिंदी कौन सिखाया? तुम्हें कैमरा देख के बात करो यार। को क्या क्या हिंदी कौन सिखाया आपको? हिंदी मैंने कुछ और से यूट्यूब चला के देखा था कि एक लड़की बहुत अच्छे से हिंदी बात करता है, इसीलिए मैं भी सिखाया. अच्छा। ए तुम नवीन कैसे तो बात करो. उसको पहले से ही हिंदी नहीं आता. वो बोल रहा है कि मैं दिन भर उसको हिंदी में पूछता ही रहता हूँ. मैं आपसे एक बात पूछूं, ऐसे पूछ रहा हूँ. फिर मत हिंदी मत बात करो. वो भी कन्नड़ से बोल रहा है. ये क्या बोल रहा है? रुको मैं बताता हूँ. हिंदी ಮಾತಾಡಬೇಡ, ನಾನು ಕನ್ನಡ ಅವನು, ಅದಕ್ಕೆ ಕನ್ನಡ ಮಾತಾಡು. वो ऐसा बोल रहा है गाइस. देखो यहाँ आगे देखो. ಏ ನವೀನ ಹಿಂದಿಲ್ ಮಾತಾಡ್ಸೋಣ. बात कर यार. ಹಿಂದಿನ ಮಾತಾಡಕ್ ಬರೋಲ್ಲ, ಟ್ರೈ ಮಾಡ್ತೀನಿ. ಬೋಲ बात कर. ನೀನ್ ಮಾತಾಡಿತ್ತು ಹಿಂದಿ. ನಿಂಗೇನಾದ್ರೂ ಕನ್ಫ್ಯೂಸ್ ಆದ್ರೆ ನನಗೆ ಕೇಳ್ಬಿಡು, ನಾನು ಹೇಳ್ತೀನಿ. ಓಕೆ ಓಕೆ ಮಾತಾಡ್ಸಿಗ ಅವನ್ನ. भागकर कहीं कहे क्या? ಅವನ್ನ ಹಿಂದಿಲ್ ಮಾತಾಡ್ಸೋ. ಬೋಲೋ. मुझे आपसे एक बात पूछनी है. हाँ ಗೊತ್ತಿಲ್ಲ ಇದು. ಹಂಗಂದ್ರೆ ನಾನು ನಿಮ್ಗೊಂದು ಮಾತು ಇಲ್ಲ ಅಂತ. ಹೇಳು ಬೋಲೋ. ये ऐसा कर भी सकते हैं क्या? ये मोबाइल ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಕ್ಲೋಸ್ ಆಗುತ್ತಾ ಅಂತ. हाँ बोलना. ನೋಡಪ್ಪ बोला. ನನಗೆ ಹಿಂದಿ हाँ बोल यार. बोल बोल यार. हाँ बोल ऐसा. ಬೋಲು. हाँ बोल. हाँ ऐसा बोलते भी रहता है. ये जूता नहीं मालूम नहीं. नहीं है. ಹೊಡಿಬಾರ್ದು. ನೀನು ಹೆಚ್ಚು ಹತ್ರ ಮಾತಾಡು. तुझे हिंदी आता है क्या? हाँ थोड़ी थोड़ी मैं सीख रही हूँ. सॉरी मैं तुझे सब कुछ सीखूं. हाँ ठीक है सीख. नवीना जैसा सीखता हूँ. मेरे को आता है आपकी यार स्विमिंग पूल देखो गाइस. ये मामा मेरी मम्मी का सूटकेस गाइस. स्विमिंग पूल का मेरे को हिंदी आता है. थोड़ा सा. हाँ थोड़ा थोड़ा सा. थोड़ा नहीं कुछ ज्यादा. ज्यादा ना. मैं तुझे को एक वर्ड तुझे हाँ. समझ में नहीं आता तो तू मुझसे पूछ लेना. ठीक है मैं पूछती हूँ. ओके फ्रेंड्स बाय. हाँ तुझे हाँ मैं आपसे एक बात पूछूं आपसे. हाँ पूछ. ये नवीना का सूटकेस ऐसा देख ये तरफ खोलता ही ओ रहता है. ओ उसका आपके फोन नहीं केस है. कैसे क्या? आपकी नहीं खोलता? नहीं ये नहीं Apple- खुलता. मेरे को बहुत चीप प्राइस में लिया था ये फोन केस. वो मैं छोटा थी ना उस दिन में. ऑडियंस को बोल दो तू क्या है मैं क्या है. ये छोटा चुड़ैल मैं बड़ा चुड़ैल. रुको सो गाइस मैं छोटा चुड़ैल हूँ. एक छोटा चुड़ैल इतना. रच्चू का नाम टुनटुन मौसी है ना? तुम मस्ती इधर देख. ए और मैं? जग्गू इधर देख. नहीं 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 रुको नहीं तू
तू चुटकी नहीं नहीं मैं इंदुमती तू चुटकी ಗೈಸ್ ಇವತ್ತಿನ ಸೀನ್ ಮುಗೀತು ಗೈಸ್ ಅಷ್ಟೇ ಇವಾಗ ನಾವು ಜೋರಾಗಿ ಹೇಳು ಜೋರಾಗಿ ಬೀಚ್ ಬೀಚ್ ಬೀಚ್ಗೆ ಹೋಗ್ತಿದೀವಾ ಬೀಚ್ಗೆಲ್ಲ ಹೋಗ್ತಿದ್ದೀವಿ ನಾವು ಆ ಥರಕ್ಕೆ ಹೋಗ್ತೀವಿ ಬೋಟಿಂಗು ಬೋಟಿಂಗ್ ಬೋಟಿಂಗ್ ಅಮ್ಮ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಗೈಸ್ ಸೊ ಬೆಟರ್ ನಾವು ಈ ಥರ ಇವರೇ ಕರ್ಕೊಂಡು ಹೋಗ್ತಾರೆ ಪರ್ ಹೆಡ್ 100 ರೂಪೀಸ್ ತೊಗೊತಾರೆ ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ ಕಾಯಕಿಂಗ್ಗೆ ಬನ್ನಿ ಹೋಗುವ ವಾವ್ ದಿಸ್ ಇಸ್ ಸೋ ನೈಸ್ ಸಕ್ಕತ್ತಾಗಿದೆ ಸೊ ಇಲ್ಲಿ ಬೀಚ್ ಇದೆ ಗೈಸ್ ಇದ್ರ ಬ್ಯಾಕ್ ವಾಟರಲ್ಲಿ ಸ್ವೀಟ್ ವಾಟರಲ್ಲಿ ಕಯಾಕಿಂಗ್ ಮಾಡಿಸ್ತಾರೆ ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಒಂಥರ ಮಸ್ತಾಗಿದೆ ಇಲ್ಲಿ ಬೀಚು ಇಲ್ಲಿ ಕಯಾಕಿಂಗ್ ಸೊ ಬನ್ನಿ ಹೋಗುವ ಫುಲ್ ಕಯಾಕಿಂಗ್ಗಳು ರೆಡಿಯಾಗಿ ನಿಂತಿದೆ चप्पल इले बिडो ನನ್ನ ಮಗಳ ಅಲೆ चप्पल किधर इधर छोड़ना चप्पल इधर छोड़ना कुछ तो लेके आए तो तुम्हारा मर्जी मेरा मर्जी नहीं है ए इत्ता ನಿನ್ ಚಪ್ಪಲಿ ಎಲ್ಲಿ ಅಲ್ಲೇ ಇರು ಚೆನ್ನಾಯ್ತಾ ಏ ಕುಕ್ಕು ಇತ್ತ ಅವ್ರ ಹತ್ರ ಮಾತಾಡು ಇತ್ತ ಬಾಯ್ಲಿ ಒಂದು ನಿಮಿಷ ತುಂಬಾ ಮುಂದೆ ಹೋಗ್ಬೇಡ ಒಂದು ನಿಮಿಷ ಬಾಯ್ಲಿ ಒಳಗೆ ಬಾಯ್ಲಿ ಅವನ ಹತ್ರ ಹೋಗಿ ಮಾತಾಡು ಎಷ್ಟೊತ್ತು ಇಲ್ಲಿಂದ ಎಲ್ಲಿಗೆ ಹೋಗೋದಂತ ಕೇಳು ನನ್ನ ಮೇಲೆ ಪ್ರಾಮಿಸ್ ಹಾಕಿದ್ದಲ್ಲ ಮಾತಾಡ್ತೀನಿ ಅಂತ ಹೋಗಿ ಕೇಳು ಹಾಂ ಹೋಗು मेरे साथ कौन रहेगा उधर वो आ रहे हैं वो कौन सी भैया वो भैया पूछो पूछो उसके साथ पूछो उसको उधर हाँ इधर रेड टी शर्ट वाला वो नहीं है वो पूछो ನೀನು ಬರ್ತೀರಾ ಅಲ್ಲಿ ಕೇಳು ಓ, ಇಲ್ಲೇ ಇದೆ, ಅವ್ರು ಪೂಜಾ. ಹಿಂದಿ ಕೇಳಿ ಇವ್ರನ್ನೇ ಕೇಳು क्या पूछ ಕೊಂಕಣ್ ನಾಯಕ್ ಪೋಲ್ ಕೊಂಕಣ್ ನಾಯಕ್ ಕೇಳು ಕೇಳು ಭಯ್ಯ ಕಿತ್ನಾ ಟೈಮ್ लगेगा ಕೇಳು 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 ಎಲ್ಲ ಔಟ್ಫಿಟ್ ಜುಡಿಯಾ ನಾನು ಫುಲ್ಲು ಗೋವಾ ವೈಟಲ್ಲಿದ್ದೀನಿ ನವೀನ ರಿಸೆಪ್ಷನ್ಗೆ ಹೋಗಿರೋದು ಇಲ್ಲ ಅಲ್ಲರಾಗು ಗೈಡ್ ಆಗ್ಬಿಟ್ಟು ನಮ್ಮ ಯುಕ್ತ ನಾನು ಇಬ್ರು ಗೋವಾ ಅಜ್ಜಿರೋಗ್ಬಿಟ್ಟಿದ್ವಿ ನನ್ನ ರಸ್ತೆ ಸಂಗೆ ಮುಂದೆ ಮೂವತ್ತೊಂದು ವರ್ಷ ಥರ ಅನಿಸ್ತೀನಿ ಏನು ಆಗ್ತೈತೆ ಅಣ್ಣ ಎಲ್ಲಿ ನಾನಿಲ್ಲ ಇತ್ತಾ ಇಲ್ಲಿ ಹಾಯ್ ನಮ್ಮಪ್ಪ ಆರ್ತಿ ಆರ್ತಿ ಬಟ್ಟೆ ಎಲ್ಲ ಒದ್ದೆ ಮಾಡ್ಬಿಟ್ರು ನಿಮ್ಮಪ್ಪ ಭತ್ತ ಎಲ್ಲ ಒದ್ದೆ ಮಾಡ್ಬಿಟ್ರಾ ನೀರು ಹಾಕಿ ಹಾಕಿ ಗಾಯ್ತ ಬೀಚಲ್ಲಿ ಇದ್ದೀವಿ ಬೋಟಿಂಗ್ ಆಡ್ತೀವಿ ಬೋಟಿಂಗ್ ಹೌದಾ ಚೆನ್ನಾಗಿದೆ ಇಷ್ಟ ಆಯ್ತಾ ಆ ಎಲ್ಲ ಅವರಿಬ್ರು ಬರಲೇ ಇಲ್ಲ ಮುಂದಕ್ಕೆ ಬರ್ತಾರೆ ಇವಾಗ ಇಬ್ರು ಆಡ್ಕೊಂಡು ಬರ್ಬೇಕು ಚೆನ್ನಾಗಿತ್ತ ರೈಡು ಮಣಕಾಲ ಇದು ಅಷ್ಟೇ ಅಂತೆ ಓವರ್ ಆಲ್ ನೀರು ಸೂಪರ್ ಆಗಿತ್ತಾ ಎಂಜಾಯ್ ಮಾಡ್ದ ಚಳಿ ಆಗ್ತೈತೆ ಇವಾಗ ನಮಗೂ ಆಗ್ತೈತೆ ಚಳಿ ಡ್ರೆಸ್ ಚೇಂಜ್ ಮಾಡೋಣ ಇರುತ್ತಾ ವಾವ್ ನಿಮ್ಮಪ್ಪ ಪ್ರೋ ಆಗ್ಬಿಟ್ಟವ್ರು ಎಷ್ಟು ಸ್ಪೀಡಾಗಿ ಓಡಿಸ್ತೈತೆ ನಂಗೆ ಓಡ್ಸಕ್ ಬರಲ್ಲ ನಾನು ಏನು ಮಾಡಲಿ ನಂಗೆ ಬರಲ್ಲ ಏನ್ರ ಮಾಡ್ತಿದ್ದೀರಾ
ಅವಳು ಅಂತಾನೆ ಇಲ್ಲ, ನಾನು ಅಂದಿ ಕೈ ಫ್ಯಾನ್ ಸುಮ್ಮನೆ ಕೂತಿದ್ರು. ನಿಜವಾಗ್ಲೂ ಆಸಮ್ ಎಕ್ಸ್ಪೀರಿಯನ್ಸ್, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋದು. ಅಂದರೆ ಕಯಾಕಿಂಗ್ ಏನು ಬೆಂಗಳೂರು ಇದೆ, ಬಟ್ ಒಂಥರ ತುಂಬ ಚೆನ್ನಾಗಿತ್ತು. ಆ ಕಡೆ ಬೀಚು, ಈ ಕಡೆ ಇದು ಸಾಲ್ಟ್ ವಾಟರ್, ಬೀಚ್ ಕಾಣಿಸ್ತಾನೆ ಇಲ್ಲ ನಮಗೆ. ನೋಡಲು ಅಲೆ ಹಂಗೆ ಬಿಡ್ತೈತೆ. ಏನಪ್ಪ ಈ ಕಡೆ ನಿನಗೆ ಕಾಣಿಸಲ್ಲ, ನನಗೆ ಕಾಣಿಸ್ತದೆ. ನನ್ಗೆ ಕಾಣಿಸ್ತಿದೆ. ಚೆನ್ನಾಯ್ತಾ? ಟಾಯ್ಲೆಟ್ ಹೋಗ್ಬೇಕಾ? ಆ ಕಡೆ ಹೋಗು ಅಂದ್ರು. ಬಂತು ಬಂತು. ಡ್ರೆಸ್ ನೋಡು. ಇಲ್ಲಿ ನಾನು ನೋಡಿ ಅಲ್ಲ ನಾಳೆ ನೀಟಾಗಿ ಅದೇ ಪ್ಲಾನ್ ಮಾಡ್ತೀನಿ. ಏ ಪಾಪ ಅವ್ನು ಶರ್ಟ್ ಹಾಕ ಬಂದವನೆ, ಅವನಾರ ಮಾಡ್ಲಿ ಅಂತ. ಚೆನ್ನಾಯ್ತಾ? ಹೆಂಗ ಅನ್ಸ್ತು? ಸಖತ್ತಾಗಿದ್ಯಾ? ನಿಂಗೇನು ಇಷ್ಟಪ್ಪ? ಇದು ಸ್ಟ್ರಾಬೆರಿ ಇಷ್ಟನಾ ವಾಟರ್ ಮೆಲನ್ ಇಷ್ಟನಾ? ಸ್ಟ್ರಾಬೆರಿ ಅದು ಹುಳಿ ಇರುತ್ತೆ. ಹೌದಾ? ನಂಗೆ ಹುಳಿ ತುಂಬ ಇಷ್ಟ. ಹುಳಿ ತುಂಬ ಇಷ್ಟನಾ? ನೀನು ಎಲ್ಲಿದೀಯ ಇವಾಗ? ಬೀಚ್ ಮುಂದೆ ಕೂತಿದ್ಯಲ್ಲ. ಅಲ್ಲ ಗಾಯ್, ನಾವಿಲ್ಲಿ ಸೊಳ್ಳೆ ಬ್ಯಾಗ್ ತಗೊಂಬರ್ಬೇಕಿತ್ತು. ಇಲ್ಲೆಲ್ಲ ತುಂಬ ಸೊಳ್ಳೆ ಬರ್ತಿದೆ. ಇದನ್ನು ಸ್ವಲ್ಪ ಹೊಡಿಬೇಕು ಅಂತ ಏನೋ ಗೊತ್ತಿಲ್ಲ. ಹೌದಾ? ಇಲ್ಲೆಲ್ಲ ಬಂದು ಕಚ್ತೀನಿ. ಚಿಲ್ ಮಾಡ್ತಾ ಇದ್ದಾರೆ ಆರೆಂಜ್ ಜ್ಯೂಸ್ನ ತಗೊಂಡು ಬೀಚ್ ಮುಂದೆ. ಓಹೋ, ಅಲ್ಲೆಲ್ಲ ಹುಡುಗಿರ್ನ ನೋಡ್ಕೊಂಡು ಸರ್ ಇಲ್ಲಿ ನಂಗೆ ತುಂಬ ಬಿಸಿ ಎಕ್ಸ್ಟ್ರಾ ನೋಡಿ ಹೆಂಗೆ ಕಾಲ್ ಮಾಡ್ತೀನಿ. ಅಲ್ಲೇ ಆಯ್ತು, ಬರೀ ಅಲ್ಲಿ ನೋಡಿ. ಅದಕ್ಕೆ ನೀವು ಅಮ್ಮಂಗೆ ತೋರಿಸು. ಇದು ನೋಡಿಲ್ಲಿ, ಇದು ನಾನಂತ, ಇದು ಇರ್ತಾ ಅಂತ. ಇಲ್ಲ ಹೌದಾ? ಇಲ್ಲ ಗಾಯ್ಸ್, ಇಲ್ಲಿ ನೋಡಿ ರಚ್ಚು ಅಂತ ಇದೆ. ಇಲ್ಲಿ ನಾನು ನವೀನ ಬರಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ರಚ್ಚುನ ನಂಗೆ ಹೇಳ್ಬಿಟ್ಟವ್ರೆ ನವೀನ ರಚ್ಚು ಗರ್ಲ್ ಫ್ರೆಂಡ್ ಅಂತ. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಗೋವಾ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಲೇಟ್ ಆಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ವಿಡಿಯೋ ರೆಡಿ ಆಗಿತ್ತು, ಬಟ್ ಕಾರಣಾಂತರದಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಬನ್ನಿ, ಈಗ ಲಾಸ್ಟ್ ವಿಡಿಯೋದು ಕಮೆಂಟ್ಸ್ ಓದ್ತೀನಿ. ರಚ್ಚು ಮತ್ತು ನಿಮ್ಮ ಪರಿಚಯ ಹೆಂಗಾಗಿದ್ದು ಅದನ್ನು ವ್ಲಾಗ್ ಮಾಡಿ ಶೋ. ನಾನು ಒಂದ್ಸಲ ಅವಳನ್ನು ಕೊಂಡಿಸ್ಕೊಂಡು ವ್ಲಾಗ್ ಮಾಡ್ತೀನಿ. ಪಿಂಕಿ ಅಕ್ಕ ಲವ್ ಸ್ಟೋರಿ ಮತ್ತು ಹೆಂಗೆ ಮನೇಲಿ ಒಪ್ಪಿಸಿದ್ರು, ಕಷ್ಟ ಆಯಿತಾ ಅಂತ. ಸೊ ಇದನ್ನು ಕೂಡ ಒಂದು ವ್ಲಾಗ್ ಮಾಡಿನೇ ಹೇಳ್ತೀನಿ. ಪಿಂಕಿದು ಲವ್ ಮ್ಯಾರೇಜ್, ರಾಧಾ ಮದುವೆಯಲ್ಲಿ ನೋಡಿದ್ದೀನಿ ಅವ್ರನ್ನ. ಒಂದು ರೀತಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಬಟ್ ಅವ್ರದ್ದು ಲವ್ ಹೇಗಾಯಿತು ಎಲ್ಲನೂ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲ, ಅದೇ ನಾನು ಹೇಳಿದ್ನಲ್ಲ, ಅವರಿಬ್ರು ಸೇರಿಸಿ ಕುಣಿಸಿ ಮಾಡ್ತೀನಿ. ಅಯ್ಯೋ ಅಲ್ಲು ರಘು ಮಂಗಳೂರು ಬನ್ಸ್ನ ಚಮಚದಲ್ಲಿ ತಿಂತವ್ರೆ. ಅದು ಇಡ್ಲಿ ಅಲ್ಲ ಕಣೋ ಅಲ್ಲು ರಘು, ಬನ್ಸು ಅವ್ರವ್ರ ಇಷ್ಟ ಗೈಸ್. ಸೊ ಅವರು ಚಮಚದಲ್ಲಾದರೂ ತಿನ್ನಲಿ, ಕೈಯಲ್ಲಾದರೂ ತಿನ್ನಲಿ. ಅದನ್ನು ಕೈಯಲ್ಲೇ ತಿನ್ನಬೇಕು ಅಂತೇನು ರೂಲ್ಸ್ ಇಲ್ಲ ಅಲ್ವಾ? ಎಷ್ಟೋ ಜನ ಈಗ ಇಡ್ಲಿ ನಾವು ಕೈಯಲ್ಲೇ ತಿನ್ಬೋದು, ನಾವು ಸ್ಪೂನ್ ಯೂಸ್ ಮಾಡ್ತೀವಿ. ಸೊ ಅವ್ರವ್ರ ಇಷ್ಟ ಅಷ್ಟೆ. ಫ್ಯಾನ್ ಫ್ರಮ್ ಅಮೇರಿಕಾ ಆ್ಯಂಡ್ ಇರಾನ್ ಆ್ಯಂಡ್ ಇಸ್ರೇಲ್. ಥ್ಯಾಂಕ್ ಯು. ಕ್ಯೂಟ್ ಅಕ್ಕ ಅಂದಿದ್ದೀರಾ, ಥ್ಯಾಂಕ್ ಯು ಅಕ್ಕ. ನಾನು ನಿಮ್ಮ ವ್ಲಾಗ್ ಮತ್ತು ರಚ್ಚು ವ್ಲಾಗ್ ನೋಡ್ತೀನಿ, ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಸುಷ್ಮಿತಾ ಅವರೇ, ನಾನು ನಿಮ್ಮನ್ನು ಪುರೋಹಿತ್ ಹೋಟೆಲಲ್ಲಿ ನೋಡಿ ಮಾತಾಡಿಸ್ದೆ. ಹ್ಯಾಪಿ ಟು ಸಿ ಯು ಅಲ್ಲು ಅಣ್ಣ, ರಚ್ಚು, ಯುಕ್ತ ಆ್ಯಂಡ್ ಯು. ಓಕೆ. ಸೊ ನೀವು ಮಾತಾಡ್ಸಿದ್ರಿ ಅಲ್ವಾ, ನನಗೆ ಒಬ್ಬರು ಮಾತಾಡ್ಸಿದ್ರು. ಸೊ ಮೇ ಬಿ ಅವರೇ ಅನ್ಸುತ್ತೆ ಕಮೆಂಟ್ ಹಾಕಿರೋದು. ಥ್ಯಾಂಕ್ ಯು ಸೋ ಮಚ್. ಯಾರೇ ಆಗಲಿ, ಈಗ ನಮ್ಮನ್ನ ರೆಕಗ್ನೈಸ್ ಮಾಡಿ ನಮ್ಮನ್ನ ಮಾತಾಡ್ಸಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಎಷ್ಟೋ ಜನ ಅವ್ರು ಏನು ಅನ್ಕೋತಾರೋ ಅಂತ ಕೆಲವ್ರು ಮಾತಾಡ್ಸಲ್ಲ, ಆಮೇಲೆ ಅವ್ರನ್ನೇನು ಮಾತಾಡ್ಸೋ ಅಂತ ಕೆಲವ್ರು ಮಾತಾಡ್ಸಲ್ಲ, ಆಮೇಲೆ ಸುಮ್ಮನೆ ನೋಡಿ ಆಮೇಲೆ ಬಂದು ಮೆಸೇಜ್ ಹಾಕೋರು ಇರ್ತೀರ. ಸೊ ನೋಡಿದಾಗ ಮಾತಾಡಿಸಿ, ನಮಗೂ ಖುಷಿಯಾಗುತ್ತೆ. ಯುಕ್ತ ಯಾರೋ ಏನೋ ಹಾಕಿದ್ದೀರಾ. ವೇಟಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್ ಫ್ರಮ್ 4 days. ಥ್ಯಾಂಕ್ ಯು ಸೋ ಮಚ್. ಸಾರಿ ಲೇಟ್ ಮಾಡಿದ್ದಕ್ಕೆ. ಇನ್ಮೇಲಿಂದ ಆಗ್ತೀನಿ ಪಟ ಅಂತ. ಸಾರಿ. ಪಿಂಕಿ ಅಕ್ಕ ಅವರ ಗಂಡ ಊರು ಹುಬ್ಳಿನ ಅಕ್ಕ. ಅವ್ರ ಊರು ಹುಬ್ಳಿನ ಯಾವುದು ಎಲ್ಲನೂ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ.
ಪಿಂಕಿ ಸಿಸ್ಟ್ಗೆ ಏರ್ ಎಕ್ಸ್ಟೆನ್ಷನ್ ಲಿಂಕ್ ಸೆಂಡ್ ಮಾಡಿ ಸಿಸ್. ಅದನ್ನು ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದು, ಅದರದ್ದು ಲಿಂಕ್ ಇಲ್ಲ ಗೈಸ್. ಗುರುಪ್ರವೇಶ ವ್ಲಾಗ್ ಮತ್ತು ಪಿಂಕಿ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗಲ್ಲಿ ಗೊತ್ತಾಯಿತು ಪಿಂಕಿಗೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತ. ಬಟ್ ಕ್ಲಾರಿಟಿ ಇರಲಿಲ್ಲ ಅಷ್ಟೇ, ಅವರೆಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಒನ್ ಡೇಗೆ ಎಷ್ಟಿದೆ ವಿಲ್ಲ. ಸೊ ನಾವು ಆ ವಿಲ್ಲಾನ ನಾವು 4 ಡೇಸಿಗೆ ತೊಗೊಂಡಿದ್ದು. 4 ಡೇಸ್ಗೆ ಇಟ್ಸ್ ಅರೌಂಡ್ 24,000, ಕಂಪ್ಲೀಟ್ 25,000 ಆಯಿತು 4 ದಿನಕ್ಕೆ. ಆ ವಿಲ್ಲಾನ ನಾವು ಬುಕ್ ಮಾಡ್ಕೊಂಡಿದ್ದು. ಮೇಕಪ್ ಆರ್ಟಿಸ್ಟಾಗಿ ಕೆರಿಯರ್ ಸ್ಟಾರ್ಟ್ ಮಾಡಿ, ಇಲ್ಲ ನನಗೆ ಅಷ್ಟು ಚೆನ್ನಾಗಿ ನನಗೆ ಇನ್ನೂ ಮೇಕಪ್ ಮಾಡೋಕ್ಕೆ ಬರೋದಿಲ್ಲ. ಮೇಕಪ್ ಆರ್ಟಿಸ್ಟ್ಗಳಂತೂ ಈಗ ತುಂಬ ಜನ ಇದ್ದಾರೆ ಪಾಪ, ಬೇಡ ನಾನು ಮಾಡೋದೇನು ಬೇಡ. ವಿಲ್ಲಾ ರೆಂಟ್ ಎಷ್ಟಾಯಿತು ಹೇಳಿ ಹೇಳಿದ್ನಲ್ಲ. ನೇಮ್ ಆಫ್ ದ ವಿಲ್ಲಾ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನೋ ಇದೆ, ಅದು 5 ಏನೋ ಇತ್ತು ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಅದು ರಾಧಾ ಫಂಕ್ಷನ್ ಅಲ್ಲ ಅಕ್ಕ ಪಿಂಕಿದು. ಹೌದೌದು. ಹೌ ಮಚ್ ಇಸ್ ದ ಪ್ರೈಸ್ ಫಾರ್ 1 ಡೇ? 1 ಡೇಗೆ ಅಂತ ಗೊತ್ತಿಲ್ಲ, ನಾವು 4 ಡೇಸ್ಗೆ 25,000 ಅಂತ ಬುಕ್ ಮಾಡಿದ್ವಿ. ಊರಲ್ಲಿ ನಿಮ್ಮ ಮನೇಲಿ ಯಾರಿದ್ದಾರೆ ಅಂದರೆ ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೇಲಿ ಇದ್ದಾರಲ್ವ, ಅದಕ್ಕೆ ಕೇಳಿದೆ. ಸೊ ಇಲ್ಲ, ಈಗ ಕಂಪ್ಲೀಟಾಗಿ ಹೊಸಪೇಟೆಯಲ್ಲಿ ಯಾರೂ ಇಲ್ಲ, ಅಂದರೆ ಎಲ್ಲರೂ ಬೆಂಗಳೂರಿಗೆ ಬಂದುಬಿಟ್ರು. ಅಂಕಲ್ ಆಂಟಿ ಕೂಡ ಬೆಂಗಳೂರಿಗೆ ಬಂದುಬಿಟ್ರು. ಈಗ ಹೊಸಪೇಟೆಯಲ್ಲಿ ಯಾರೂ ಇಲ್ಲ. ಹೊಸಪೇಟೆಯಲ್ಲಿ ಇದ್ದಿದ್ದ ನಾವು ಅಲ್ಲಿ ಬಾಡಿಗೆ ಮನೇಲಿ ಅವ್ರು ಇದ್ದಿದ್ದು, ಸೊ ಅದು ಕೂಡ ಅವರು ಇದು ಮಾಡಿದ್ರು. ಸೊ ಓಕೆ, ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ನೂ ಓದಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿಗಂಟ ಮಿಸ್ಸಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.